ಅಧಿಕಾರಿಗಳಿಂದ ತೀವ್ರ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ವಿಮಾನದ ಡಿವಿಆರ್ ಕೂಡ ಪತ್ತೆಯಾಗಿದೆ. ಅಮೆರಿಕ ಮತ್ತು ಬ್ರಿಟನ್ ಅಧಿಕಾರಿಗಳು ಕೂಡ ಈಗ ತನಿಖೆಗೆ ಇಳಿತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆ ವಿಚಾರದಲ್ಲಿ ಏನೆಲ್ಲ ನಡೀತಾ ಇದೆ ಹಾಗಾದ್ರೆ ಮನೆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡ. ವಿಮಾನ ದುರಂತ ಇನ್ನೂ ಪತ್ತೆಯಾಗದ ಬ್ಲ್ಯಾಕ್ ಬಾಕ್ಸ್. ಬ್ಲ್ಯಾಕ್ ಬಾಕ್ಸ್ಗಾಗಿ ಮುಂದುವರಿದ ತೀವ್ರ ಹುಡುಕಾಟ. ದುರಂತದ ರಹಸ್ಯ ಬಯಲಿಗೆ ಇಂಚಿಂಚೂ ಶೋಧ. ಏರ್ ಇಂಡಿಯಾ ವಿಮಾನ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಅಮೆರಿಕಾದಂಥ ಬಲಿಷ್ಠ ಕಂಪನಿ ಬೋಯಿಂಗ್ ನಿರ್ಮಾಣದ ವಿಮಾನ ಇದಾಗಿದೆ. ಆದರೆ ಟೇಕ್ ಆಫ್ ಆದ 32 ಸೆಕೆಂಡ್ನಲ್ಲೇ ಏಕಾಏಕಿ ವಿಮಾನ ಪತನ ಆಗಿರೋದು ಇದೀಗ ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಟೇಕ್ ಆಫ್ನಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಸಹಜವಾಗಿಯೇ ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆಗಿದೆ. ಒಂಚೂರು ವ್ಯತ್ಯಾಸ ಕಂಡು ಬಂದಿಲ್ಲ. ಅಷ್ಟೊಂದು ಕ್ಲಿಯರ್ ಕಟ್ ಆಗಿ ಟೇಕ್ ಆಫ್ ಆಗಿದೆ. ಆದರೆ ಟೇಕ್ ಆಫ್ ಆದ 32 ಸೆಕೆಂಡ್ನಲ್ಲಿ ವಿಮಾನ ಪತನ ಆಗಿರುವುದಕ್ಕೆ ಇದುವರೆಗೂ ಕಾರಣ ತಿಳಿದು ಬಂದಿಲ್ಲ. ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಡಗಿದೆ ದುರಂತದ ರಹಸ್ಯ. ಇನ್ನು ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನ ದುರಂತದ ರಹಸ್ಯ ಅಡಗಿದೆ. ಬ್ಲ್ಯಾಕ್ ಬಾಕ್ಸ್ನಲ್ಲಿ ವಿಮಾನದ ಡೇಟಾ, ಕಾಕ್ಪಿಟ್ ಆಡಿಯೋ ಸಿಗಬೇಕಿದೆ. ಆಡಿಯೋ ಸಿಕ್ಕಿದ್ರೆ ವಿಮಾನ ದುರಂತಕ್ಕೆ ನಿಜವಾದ ಕಾರಣ ಬಯಲಾಗಲಿದೆ. ಪತನಗೊಂಡಿದ್ದ ಏರ್ ಇಂಡಿಯಾ ವಿಮಾನದ ಡಿವಿಆರ್ ಪತ್ತೆ. ದುರಂತ ನಡೆದ ಸ್ಥಳದಲ್ಲಿ ಪರಿಶೀಲನೆ ವೇಳೆ ಪತನಗೊಂಡ ಏರ್ ಇಂಡಿಯಾ ವಿಮಾನದ ಡಿವಿಆರ್ ಪತ್ತೆಯಾಗಿದೆ. ಡಿಜಿಟಲ್ ವಿಡಿಯೋ ರೆಕಾರ್ಡ್ ತನಿಖೆಯ ಮೇಲೆ ಮತ್ತಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಆಗೋ ಸಾಧ್ಯತೆ ಇದೆ. ಹಾಗಾದ್ರೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣವೇನು? ಹಲವು ಅಧಿಕಾರಿಗಳು ಕೆಲ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದು ಯಾವುದು ಅನ್ನೋದನ್ನೇ ಒಂದೊಂದಾಗಿ ಹೇಳ್ತೀವಿ ನೋಡಿ. ಬೋಯಿಂಗ್ ವಿಮಾನದಲ್ಲಿ ಡಬಲ್ ಇಂಜಿನ್ ಇರುತ್ತೆ. ಅಷ್ಟು ಸುಲಭವಾಗಿ ಇಂಜಿನ್ ಫೇಲ್ಯೂರ್ ಆಗೋದಿಲ್ಲ. ಆದರೆ ಪವರ್ ಕಟ್ನಿಂದಾಗಿ ಇಂಜಿನ್ ಫೇಲ್ಯೂರ್ ಆಯ್ತಾ ಅನ್ನೋ ಅನುಮಾನ ಇದೆ. ಇನ್ನು ಬರ್ಡ್ ಸ್ಟ್ರೈಕ್ ನಿಂದಾಗಿ ದುರಂತ ಆಯ್ತಾ ಅನ್ನೋ ಬಗ್ಗೆಯೂ ತನಿಖೆ ಆಗ್ತಿದೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ 2022ರಿಂದ 23ರವರೆಗೆ 38 ಬರ್ಡ್ ಸ್ಟ್ರೈಕ್ ಘಟನೆಗಳು ಆಗಿವೆ. ಹಕ್ಕಿಗಳು ಟರ್ಬನ್ಗೆ ಹೊಡೆದಾಗ ಇಂಜಿನ್ ಫೇಲ್ಯೂರ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಮೆಕ್ಯಾನಿಕ್ ಸಮಸ್ಯೆ ಆಯ್ತಾ, ಟೇಕ್ ಆಫ್ ವೇಳೆ ಸಮಸ್ಯೆ ಆಯ್ತಾ, ಪೈಲಟ್ನಿಂದಲೂ ಸಮಸ್ಯೆ ಆಯ್ತಾ ಅಂತ ಹತ್ತಾರು ಕಾರಣಗಳನ್ನ ಮುಂದಿಟ್ಟು ತನಿಖೆ ಮಾಡಲಾಗ್ತಿದೆ. ಏರ್ ಇಂಡಿಯಾ ವಿಮಾನ ದುರಂತದ ತೀವ್ರ ತನಿಖೆ. ಅಮೆರಿಕದ NTSB ಸಂಸ್ಥೆಯಿಂದ ನಡೆಯಲಿದೆ ತನಿಖೆ. ಬೋಯಿಂಗ್ ಕಂಪನಿ ಅಮೆರಿಕಾದ್ದು ಆಗಿದ್ರಿಂದ ಇದೀಗ ಅಮೆರಿಕದ ಸಂಸ್ಥೆಯು ತನಿಖೆಗೆ ಸಹಾಯ ಮಾಡಲಿದೆ. NTSB ಅಂದ್ರೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿಯಿಂದ ತನಿಖೆ ನಡೆಯಲಿದೆ. ಇದಿಷ್ಟೇ ಅಲ್ಲ, ಇಂಗ್ಲೆಂಡ್ ಅಧಿಕಾರಿಗಳ ಟೀಮ್ ಕೂಡ ತನಿಖೆ ಮಾಡಲಿದೆ. ವಿಮಾನ ದುರಂತಕ್ಕೆ ನಿಜವಾದ ಕಾರಣ ಹುಡುಕುವುದು ಅಧಿಕಾರಿಗಳಿಗೆ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.